ಬೆಸ್ಟ್ ಇಂದ ಹಿಡಿದು ವರ್ಸ್ಟ್ ಆಕ್ಟರ್ಸ್ ವರ್ಗೂ ಎಲ್ಲರಿಗೂ ಅಭಿಮಾನಿಗಳು ಇದ್ದೇ ಇರ್ತಾರೆ. ಅಭಿಮಾನಿ ದೇವರುಗಳಿಂದಾನೇ ಅಲ್ವಾ ಕಲಾವಿದರ ಜೀವನ. ಈ ಅಭಿಮಾನಿಗಳಲ್ಲಿ ಕೆಲವರು ಕಲಾವಿದರ ಕಲೆಯ ಅಭಿಮಾನಿಗಳು ಮಾತ್ರ ಆಗಿರ್ತಾರೆ. ಅಂದ್ರೆ ತಮ್ಮ ನೆಚ್ಚಿನ ಕಲಾವಿದರ ಫಿಲ್ಮ್ ರಿಲೀಸ್ ಆದ ತಕ್ಷಣ ನೋಡ್ತಾರೆ, ಖುಷಿ ಪಡ್ತಾರೆ. ಕೆಲವರು ಕಲಾವಿದರ ಜೀವನದ ಅಭಿಮಾನಿಗಳಾಗಿರ್ತಾರೆ. ಅಂದ್ರೆ ಕಲಾವಿದರು ತಮ್ಮ ಜೀವನದಲ್ಲಿ ಏನ್ ಮಾಡ್ತಾರೋ ಈ ಅಭಿಮಾನಿಗಳು ಅದನ್ನೇ ಮಾಡೋರು. ಇನ್ನು ಕೆಲವರು ಹುಚ್ಚು ಅಭಿಮಾನಿಗಳಾಗಿರ್ತಾರೆ. ದೇಶ ವಿದೇಶದಲ್ಲೆಲ್ಲ ಇಂತಹ ಹುಚ್ಚು ಅಭಿಮಾನಿಗಳು ಸಿಗ್ತಾರೆ. ಕೆಲವು ಸ್ಪೆಷಲ್ ಹುಚ್ಚು ಸ್ಟೋರಿಗಳನ್ನ ನೋಡೋಣ. ನೋಡಿ ಬೈಕೋತಿರೋ, ನಗ್ತಿರೋ, ತಲೆ ಚಚ್ಕೋತಿರೋ ನಿಮಗ್ ಬಿಟ್ಟಿದ್ದು. ಇವಾಗ ಲೇಟೆಸ್ಟ್ ಆಗಿ ಬಂದಿರೋ ನ್ಯೂಸ್ ಅಂದ್ರೆ ತೆಲುಗು ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಫ್ಯಾನ್ ಒಬ್ರು ಪವನ್ ಕಲ್ಯಾಣ್ ಅವರ ಸರ್ದಾರ್ ಗಬ್ಬರ್ ಸಿಂಗ್ ಮೂವಿಗೋಸ್ಕರ ಸ್ವಂತ ಮನೆಯನ್ನೇ ಮಾರಿ 1 ಲಕ್ಷಕ್ಕೂ ಹೆಚ್ಚಿನ ಟಿಕೆಟ್ ಗಳನ್ನ ಖರೀದಿಸಿದರಂತೆ. ಅಷ್ಟೊಂದು ಟಿಕೆಟ್ ಏನ್ ಮಾಡಿದ್ರು ಅಂತೀರಾ? ಈ ಟಿಕೆಟ್ ಗಳನ್ನ ಖರೀದಿಸಿ ಪವನ್ ಫ್ಯಾನ್ಸ್ ಗಳಿಗೆಲ್ಲ ಗಿಫ್ಟ್ ಕೊಟ್ಟಿದಾರಂತೆ. ದುಡ್ಡು ಜಾಸ್ತಿ ಆಯ್ತು ಅನ್ಸುತ್ತೆ. ಮತ್ತೆ ನಮ್ಮ ಹಿಂದಿ ಹೀರೋ ಜಾನ್ ಅಬ್ರಹಾಂ ಗೊತ್ತಲ್ವಾ? ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳ್ತಾ ಇದ್ರು, ಹಾಲೆಂಡ್ ಅಲ್ಲಿ ಒಂದ್ಸಲ ತುಂಬಾ ಜನ ಹುಡುಗಿಯರು ಅವರನ್ನ ಸುತ್ತು ಬರದ್ರಂತೆ. ಆ ಹುಡುಗಿರಲ್ಲಿ ಒಬ್ಳು ಇದ್ದಕ್ಕಿದ್ದಂಗೆ ಜಾನ್ ಅವ್ರ ಟಿ ಶರ್ಟ್ ಒಳಗಿಂದ ಮೈ ಮೇಲೆ ಕೈ ಹಾಕಿ ಉಗುರಿಂದ ಎಳ್ದು ಬಿಟ್ಲಂತೆ. ಯಾಕೆ ಅಂತ ಕೇಳಿದಕ್ಕೆ, ಜಾನ್ ನಂಗೆ ಎಷ್ಟು ಇಷ್ಟ ಅಂದ್ರೆ ಜಾನ್ ಚರ್ಮ ನನ್ನ ಉಗುರಲ್ಲಿ ಇರ್ಬೇಕು ಅಂತ ಹಂಗ್ ಮಾಡ್ದೆ ಅಂತ ಹೇಳ್ತಾಳೆ. ಸೂಪರ್ ಸ್ಟಾರ್ ಲೈಫ್ ಅಂದ್ರೆ ಸುಲಭನಾ? ನಮ್ಮ ಬಿಗ್ ಬಿ ಅಮಿತಾಬ್ ಬಚ್ಚನ್ಗೆ ಒಬ್ಬ ಸಮೋಸ ಮಾರೋ ಫ್ಯಾನ್ ಇದಾನಂತೆ. ಈತ ಒಂದು ಟ್ರಕ್ ಫುಲ್ ಸಮೋಸ ಅವ್ರ ಮನೆ ಹತ್ರ ತಗೊಂಡ್ ಹೋಗ್ಬಿಟ್ಟು ಒಂದ್ಸಲ ಮುಟ್ಬಿಡಿ ಸರ್, ಆಮೇಲೆ ಪ್ರಸಾದ ಅಂತ ಫ್ಯಾನ್ಸ್ಗೆಲ್ಲ ಹಂಚ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಸಮೋಸ ದಾನ ಮಹಾದಾನ. ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ಗೆ ಪೇಜ್ ವಿಲ್ಸನ್ ಅನ್ನೋ ಒಬ್ಬ ಮಹಿಳಾ ಅಭಿಮಾನಿ ಇದ್ದಾರೆ. ಈಕೆ ಲಾಸ್ ಏಂಜಲೀಸ್ ನವರು. ಈಕೆ ಎಷ್ಟು ದೊಡ್ಡ ಫ್ಯಾನ್ ಅಂದ್ರೆ ಶಾರುಖ್ ಖಾನ್ ಎಲ್ಲಾ ಮೂವಿ ಡೈಲಾಗ್ಸ್ ಇವ್ರಿಗೆ ಬೈ ಹಾರ್ಟ್ ಅಂತೆ. ಅದು ಅಲ್ಲದೆ ಶಾರುಖ್ ಖಾನ್ ಅವರ ಫ್ಯಾಮಿಲಿ ಮತ್ತೆ ಮೂವಿ ಸೀನ್ಸ್ ಅನ್ನ ಬೊಂಬೆಗಳ ಮೂಲಕ ರೀಕ್ರಿಯೇಟ್ ಮಾಡ್ತಾರಂತೆ. ಜಬ್ರಾ ಫ್ಯಾನೆ. ನಿಮ್ಗೆ ಹಾಲಿವುಡ್ ಆಕ್ಟ್ರೆಸ್ ಕಮ್ ಸಿಂಗರ್ ಮಿಲಿ ಸೈರಸ್ ಗೊತ್ತಿರ್ಬೋದಲ್ವಾ? ಕಾರ್ಲ್ ಮೆಕಾಯ್ಡ್ ಅನ್ನೋ ಒಬ್ಬ ಮಿಲಿ ಸೈರಸ್ ಫ್ಯಾನ್ 500 ಪೌಂಡ್ ಖರ್ಚು ಮಾಡಿ ತನ್ನ ಮೈ ಮೇಲೆ 15 ಟ್ಯಾಟೂಗಳನ್ನು ಹಾಕಿಸ್ಕೊಂಡು ಅವುಗಳನ್ನ ಮಿಲಿ ಸೈರಸ್ಗೆ ಡೆಡಿಕೇಟ್ ಮಾಡಿದ್ದಾನೆ. ತೆಲುಗು ಮೆಗಾಸ್ಟಾರ್ ಚಿರಂಜೀವಿ ಅವ್ರಿಗೂ ಇಂಥ ಕ್ರೇಜಿ ಫ್ಯಾನ್ ಒಬ್ಬ ಇದ್ದಾನೆ. ಅದು ಕರ್ನಾಟಕದಿಂದ. ಬೆಳ್ಳಾರಿಯಲ್ಲಿ ಒಬ್ಬ ಚಿರಂಜೀವಿ ಫ್ಯಾನ್ ಇದ್ದಾನಂತೆ. ಈತ ಚಿರಂಜೀವಿ ಅವರ ಇನ್ಸಲ್ಟ್ ಮಾಡಿದ್ದಕ್ಕೆ ತನ್ನ ಸಂಬಂಧಿಕನನ್ನೇ ಮರ್ಡರ್ ಮಾಡ್ಬಿಟ್ಟಿದ್ದಾನೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಇನ್ನು ತಮಿಳ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಎಷ್ಟು ಸೂಪರ್ ಸ್ಟ್ಯಾಂಡರ್ಡ್ಸ್, ಅವ್ರ ಫ್ಯಾನ್ಸು ಕೂಡ ಅಷ್ಟೇ ಸೂಪರ್ ಸ್ಟ್ಯಾಂಡರ್ಡ್ಸ್. ಏನೋ ರಜನಿಕಾಂತ್ ಅವ್ರಿಗೆ ಕಿಡ್ನಿ ಕಾಂಪ್ಲಿಕೇಶನ್ಸ್ ಇದೆ ಅಂತ ಗಾಳಿ ಸುದ್ದಿ ಹಬ್ತು. ಇದಕ್ಕೆ ಬೇಜಾರ್ ಮಾಡ್ಕೊಂಡು ಒಬ್ಬ ಫ್ಯಾನು ತನ್ನ ಕಿಡ್ನಿಯನ್ನ ರಜನಿಕಾಂತ್ ಅವ್ರಿಗೆ ಡೊನೇಟ್ ಮಾಡೋದಕ್ಕೋಸ್ಕರ ಸೂಸೈಡ್ ಅಟೆಂಪ್ಟ್ ಮಾಡಿದಾನಂತೆ. ಸೂಪರ್ ಸ್ಟಾರ್ ಅವ್ರಿಗೆ ಸೂಪರ್ ಫ್ಯಾನು. ಮಲ್ಟಿಲಿಂಗ್ವಲ್ ಸ್ಟಾರ್ ಕಮಲ್ ಹಸನ್ ಅವರ ಪುತ್ರಿ ಶ್ರುತಿ ಹಸನ್ಗೂ ಕೂಡ ಇಂಥ ಒಂದು ಪ್ರಾಬ್ಲಮ್ ಬಂದಿತ್ತು. ಒಬ್ಬ ಫ್ಯಾನ್ ಮೊದಲು ಇವ್ರ ಮನೆ ಹತ್ರ, ಮೂವಿ ಸೆಟ್ಸ್ ಹತ್ರ ಎಲ್ಲ ಬೀಟ್ ಹೊಡಿಯೋಕ್ ಶುರು ಮಾಡ್ದ. ಮತ್ತೊಂದಿನ ಇದ್ದಕ್ಕಿದ್ದಂಗೆ ಶ್ರುತಿ ಅವ್ರ ಮನೆಗ್ ನುಗ್ಗಿ ಅವ್ರ ಕುತ್ತಿಗೆ ಹಿಡಿದು ಬಿಡೋದ. ಏನೋ ಅದೃಷ್ಟವಶಾತ್ ಶ್ರುತಿ ಅವ್ರು ತಪ್ಪಿಸ್ಕೊಂಡ್ಬಿಟ್ರು. ಕಿಲ್ಲರ್ ಫ್ಯಾನು. ನಮ್ ಕನ್ನಡದಲ್ಲೂ ಫ್ಯಾನ್ಸ್ ಇದ್ದಾರೆ, ಆದ್ರೆ ಮಿತಿ ಮೀರಿ ಅತಿರೇಕಕ್ಕೆ ಹೋಗಿ ತಮ್ಮ ಫೇವ್ರೆಟ್ ಸ್ಟಾರ್ ಗಳಿಗೆ ಬೇಸರ, ನೋವುಂಟು ಮಾಡಲ್ಲ. ಆದ್ರೂ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಯಶ್ ಅವರ ಕಲಾಭಿಮಾನಿಗಳು ತಮ್ಮ ಪ್ರೀತಿ ತೋರ್ಸೋದಕ್ಕೋಸ್ಕರ ಯಶ್ ಅವರ ಮುಖವನ್ನ ತಮ್ಮ ಎದೆ ಮೇಲೆ ಹಚ್ಚಿ ಹಾಕಿಸ್ಕೊಂಡಿದ್ದಾರೆ. ಒಬ್ಬ ದರ್ಶನ್ ಅಭಿಮಾನಿ ದರ್ಶನ್ ಅವರು ಅಭಿನಯಿಸಿದ 40 ಚಿತ್ರಗಳ ಹೆಸರುಗಳನ್ನ ತನ್ನ ಮೈ ಮೇಲೆ ಹಚ್ಚೆ ಹಾಕಿಸ್ಕೊಂಡು ಅಭಿಮಾನ ಪ್ರದರ್ಶನ ಮಾಡಿದ್ದಾನೆ. ಇನ್ನು ಇಂಥ ಸಾವಿರಾರು ಹುಚ್ಚು ಅಭಿಮಾನಿಗಳ ಕಥೆ ಇರುತ್ತೆ. ಅಭಿಮಾನಿಯಾಗೋದು ಒಳ್ಳೇದು, ಆದ್ರೆ ಹುಚ್ಚು ಅಭಿಮಾನಿಗಳಾಗಿ ನಿಮ್ಮ ಸುತ್ತಮುತ್ತಲಿರೋರ ಮತ್ತೆ ನಿಮ್ಮ ನೆಚ್ಚಿನ ಕಲಾವಿದರ ಮನಸ್ಸು ಕೆಡಿಸೋದು ಅಷ್ಟು ಒಳ್ಳೇದಲ್ಲ ಅಲ್ವಾ? ನಿಮ್ಗೆ ಇವತ್ತಿನ ಈ ಸ್ಟೋರಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.